ಸಿನಿಮಾ ಹೇಗಿದೆ ಅಂದ್ರೆ ಸ್ಟಾರ್ಟಿಂಗ್ ಒಂಥರ ಇದೆ, ಕ್ಲೈಮ್ಯಾಕ್ಸ್ ಇನ್ನೊಂಥರ ಇದೆ. ಗಿಲ್ಲಿ ಅವರು ಆಕ್ಟ್ ಮಾಡಿ ವಿಜಯನಂದ ಅವರು ಡೈರೆಕ್ಟ್ ಮಾಡಿರುವ ಸೂಪರ್ ಹಿಟ್ ಸಿನಿಮಾ ಇವಾಗ ಜಸ್ಟ್ ಸನ್ನೆಕ್ಸ್ಟ್ ನೋಡಿದೆ. ಫಸ್ಟ್ ಆಫ್ ಆಲ್ ಈ ಸೂಪರ್ ಹಿಟ್ ಸಿನಿಮಾ ನೋಡಿದ್ಮೇಲೆ ನನಗೆ ಹೆಂಗ್ ಅನ್ಸಿತ್ತಪ್ಪ ಅಂದ್ರೆ ಆವರೇಜ್ ಫೀಲ್ ಕೊಡ್ತು. ಕಾಮಿಡಿ ಮಾತ್ರ ತುಂಬಾ ಅಂದ್ರೆ ತುಂಬಾ ವರ್ಕೌಟ್ ಆಗಿದೆ. ಗಿಲ್ಲಿ ನಟ ಅವರ ಕಾಮಿಡಿ ಟೈಮಿಂಗ್ ಆಗಿರ್ಬೋದು, ಗೌರವ್ ಶೆಟ್ಟಿ ಮತ್ತೆ ಸಾಧು ಕೋಕಿಲ್ ಅವರು ಇನ್ನು ಸಾಕಷ್ಟು ಹೀರೋಗಳು ಇದ್ದಾರೆ. ಇವರೆಲ್ಲ ಸೇರಿ ಒಂದ್ ಒಳ್ಳೆ ಎಂಟರ್ಟೈನ್ಮೆಂಟ್ ಅನ್ನ ಕೊಟ್ಟರು. ಆದ್ರೆ ಕಥೆಯಲ್ಲಿ ಮಾತ್ರ ಸಿಕ್ಕಾಪಟ್ಟೆ ಡಿಸಪಾಯಿಂಟ್ ಮಾಡ್ಬಿಟ್ಟು. ಸೂಪರ್ ಹಿಟ್ ಸಿನಿಮಾ ಫಸ್ಟ್ ಹಾಫ್ ಮಾತ್ರ ಸಿಕ್ಕಾಪಟ್ಟೆ ಬೋರ್ ಅಂತ ಅನ್ಸುತ್ತೆ. ಸೆಕೆಂಡ್ ಹಾಫ್ ನಲ್ಲಿ ಕಾಮಿಡಿ ಟೈಮಿಂಗ್, ಕ್ಲೈಮ್ಯಾಕ್ಸ್ ಇವೆಲ್ಲ ನೋಡಿದ್ಮೇಲೆ ಓಕೆ ಮಾಮೂಲಾಗಿದೆ ಸಿನಿಮಾ ಅಂತ ಅನ್ಸ್ಬಿಡುತ್ತೆ. ಕಮಿಂಗ್ ಟು ಸ್ಟೋರಿ ಲೈನ್, ಗೌರವ್ ಶೆಟ್ಟಿ ಅವರು ಒಂದ್ ಕಾರ್ನ ಏಟ್ ಬಿಟ್ಕೊಂಡು ಬಂದಿರ್ತಾರೆ. ಆ ಕಾರ್ನ ಏಟ್ ಬಿಟ್ಕೊಂಡು ಹೋಗ್ತಿರೋ ಟೈಮ್ ನಲ್ಲಿ ಅಲ್ಲಿ ಗಿಲ್ಲಿ ಅವರು ಯಾಡ್ ಆಗ್ತಾರೆ ಆ ಕಾರ್ ನಲ್ಲಿ, ಮತ್ತೆ ಹೀರೋನಿ ಕೂಡ. ಈ ಮೂವರು ಕತೆ ಒಂಥರ ಡಿಫ್ರೆಂಟ್ ಆಗಿರುತ್ತೆ. ಹಾಗೆ ಈ ಮೂವರಲ್ಲಿ ಒಬ್ರು ಲಾಯರ್ ಆಗಿರ್ತಾರೆ. ಅದು ಯಾರು ಅನ್ನೋದನ್ನ ನೀವು ಸಿನಿಮಾ ನೋಡಿ ತಿಳ್ಕೊಬೇಕು. ನೀವೇನಾದ್ರು ಆಲ್ರೆಡಿ ಸಿನಿಮಾ ನೋಡಿದ್ರೆ ಆ ಲಾಯರ್ ಯಾರು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಇನ್ನು ಈ ಸಿನಿಮಾನ ಫ್ಯಾಮಿಲಿ ಆಡಿಯನ್ಸ್ ನೋಡಬಹುದು ಅಂದ್ರೆ ಖಂಡಿತ ನೋಡಬಹುದು. ಒಂದೊಳ್ಳೆ ಕಾಮಿಡಿ ಟ್ರಾವೆಲ್ ಸಿನಿಮಾ ಇದೊಂದು. ಅಲ್ಲಲ್ಲಿ ನಗುನ್ನು ತರಿಸುತ್ತೆ, ಅಲ್ಲಲ್ಲಿ ತಲೆನೋವು ತರಿಸುತ್ತೆ. ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇರಬೇಕು ಅಷ್ಟೇ. ಇನ್ನು ಗಿಲ್ಲಿ ನಟ ಅವರು ಇನ್ನು ಬಿಗ್ ಬಾಸ್ ಗೆ ಬಂದಿದ್ದಿಲ್ಲ, ಅವಾಗಲೇ ಈ ಸಿನಿಮಾ ಶೂಟಿಂಗ್ ಎಲ್ಲ ಕಂಪ್ಲೀಟ್ ಆಗಿ ಹೋಗಿತ್ತು. ಬಿಗ್ ಬಾಸ್ ಮುಗಿದ್ಮೇಲೆ ಈ ಸಿನಿಮಾನ ರಿಲೀಸ್ ಮಾಡಿದ್ರು, ಅಂದ್ರೆ ಫೆಬ್ರವರಿ ಮಂತ್. ಇವಾಗ ಸನ್ ನೆಕ್ಸ್ಟ್ ಅಲ್ಲಿ ಸ್ಟ್ರೀಮಿಂಗ್ ಆಗ್ತಿದೆ, ಹೋಗಿ ನೋಡಬಹುದು. ಹಾಗೆ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲಾ ಕಡೆ ಸಿಕ್ಕಾಪಟ್ಟೆ ಒಂದು ಸುದ್ದಿ ಹರಡ್ತಿದೆ. ಕಿರಾತಕ 2 ಸಿನಿಮಾದಲ್ಲಿ ಹೀರೋ ಆಗಿ ಆಕ್ಟ್ ಮಾಡ್ತಾ ಇದಾರೆ ನಮ್ಮ ಗಿಲ್ಲಿ ನಟ ಅವರು. ಹಾಗೆ ಈ ಸಿನಿಮಾಕ್ಕೆ KVN ಅವರು ಪ್ರೊಡ್ಯೂಸ್ ಮಾಡ್ತಾ ಇದಾರೆ ಅಂತ ಹೇಳ್ತಾ ಇದ್ದಾರೆ. ನಿಜಕ್ಕೂ ಇದು ಸುಳ್ಳ ಸತ್ಯ ಅಂತ ನನಗೆ ಗೊತ್ತಿಲ್ಲ. ಯಾವ್ದೇ ತರ ಮೂವಿ ಕಡೆಯಿಂದ ಬಂದಂತ ಅಫಿಷಿಯಲ್ ಸುದ್ದಿ ಅಲ್ಲ ಇದೇನು, ಹೇಳಕ್ಕಾಗಲ್ಲ. ಇದೇನಾದ್ರೂ ನಿಜ ಆಯ್ತಂದ್ರೆ ಬಾಕ್ಸ್ ಆಫೀಸ್ ಎಲ್ಲ ಧೂಳೆದ್ದೋಗ್ಬಿಟ್ಟು. ಇನ್ನು ಪ್ಲಸ್ ಪಾಯಿಂಟ್ ವಿಚಾರಕ್ಕೆ ಬರೋದಾದ್ರೆ ಕಾಮಿಡಿ ತುಂಬಾ ಇಷ್ಟ ಆಯ್ತು, ಮತ್ತೆ ಕ್ಲೈಮ್ಯಾಕ್ಸ್ ಸಹ. ಇನ್ನು ಮೈನಸ್ ಪಾಯಿಂಟ್ ಏನಪ್ಪಾ ಅಂದ್ರೆ ಈ ಸಿನಿಮಾದ ರನ್ ಟೈಮ್ ಬಂದ್ಬಿಟ್ಟು 2 ತಾಸು 13 ನಿಮಿಷ ಇದೆ. ನೀವು 3 ತಾಸು ಸಿನಿಮಾ ನೋಡಿದಿರೋ ಅನ್ನೋ ಒಂದು ಫೀಲ್ ಇರುತ್ತೆ. ಯಾಕೆಂದ್ರೆ ಸಿನಿಮಾ ಸಿಕ್ಕಾಪಟ್ಟೆ ಸ್ಲೋ ಇರ್ಲಿ. ಬಿಗ್ ಬಾಸ್ ಮುಗಿದ್ಮೇಲೆ ಗಿಲ್ಲಿ ಅವರು ಇನ್ನು ಯಾವ ಸ್ಕ್ರಿಪ್ಟ್ ಗೂ ಸೆಲೆಕ್ಷನ್ ಮಾಡಿಲ್ಲ ಅಂತ ಅನ್ಸುತ್ತೆ. ಅವರು ಮುಂದೆ ಬರ್ತಿರೋ ಸಿನಿಮಾಗಳು ಯಾವ ಮಾಡಿದ್ರು ಒಂದ್ ಒಳ್ಳೆ ಕಂಟೆಂಟ್ ಇರೋ ಸಿನಿಮಾನೇ ಮಾಡ್ತಾರೆ ಅಂತ ಅನ್ಸುತ್ತೆ. ನೋಡೋಣ ಹೆಂಗಿರುತ್ತೆ ಅವ್ರ ಮುಂದಿನ ಸಿನಿಮಾಗಳು. ಹಾಗೆ ಈ ಸೂಪರ್ ಹಿಟ್ ಸಿನಿಮಾಕ್ಕೆ ನಾನ್ ಕೊಡೋ ರೇಟಿಂಗ್ ಎಷ್ಟಪ್ಪ ಅಂದ್ರೆ ಖಂಡಿತ ಈ ಸಿನಿಮಾಕ್ಕೆ ರೇಟಿಂಗ್ ಕೊಡಕ್ಕಾಗಲ್ಲ, ಡ್ರಾಪ್ ಮಾಡ್ಬಿಡ್ತೀನಿ. ಆಲ್ರೆಡಿ ಈ ಸೂಪರ್ ಹಿಟ್ ಸಿನಿಮಾ ನೀವು ನೋಡಿದ್ರೆ ನಿಮಗೆ ಅನಿಸಿತ್ತು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಸಿಗೋಣ ಮತ್ತೊಂದು ಸಿನಿಮಾ ರಿವ್ಯೂ ಜೊತೆಗೆ. ಥ್ಯಾಂಕ್ ಯು.